ಓಂ ನಮಃ ಶಿವಾಯ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅದೇ ರೀತಿ ಸಾರಿ ಏನಕ್ಕೆ ಅಂತಂದರೆ ನಾನು ಸುಮಾರು ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಕಾರಣಾಂತರದಿಂದಾಗಿ, ಅದಕ್ಕಾಗಿ ಸಾರಿ. ಈಗ ನಾನು ನಿಮ್ಮ ಮುಂದೆ ತಂದಿರೋಂಥ ವಿಡಿಯೋ ವಿಶೇಷ ಏನಂತಂದರೆ ಇದು ಶ್ರೀಶೈಲ ಪಾದಯಾತ್ರೆ ವಿಡಿಯೋ ಇದಾಗಿರುತ್ತೆ. ನಮ್ಮ ಗೆಳೆಯರ ಜೊತೆ ಈ ವರ್ಷ 2024 ಮಹಾಶಿವರಾತ್ರಿ ನಿಮಿತ್ತ ಪಾದಯಾತ್ರೆನ ಹಮ್ಮಿಕೊಂಡಿದ್ವಿ. ಇದೇ ಮೊದಲ ಬಾರಿಗೆ ನಾನು ಪಾದಯಾತ್ರೆ ಮಾಡಿದ್ದು. ಈ ಪಾದಯಾತ್ರೆಯ ಅನುಭವ ಮತ್ತು ದಾರಿ ಹೇಗಿರುತ್ತೆ, ರೂಟ್ ಹೆಂಗೆ, ಎಷ್ಟು ಕಿಲೋಮೀಟ್ರು, ಎಲ್ಲಿಂದ ಅಂತೇಳಿ ನಿಮಗೆಲ್ಲ ತೋರಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಮುಂದೆ ಈ ವಿಡಿಯೋ ತರ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಬೇಕು ಅಂತ ಕೇಳ್ತೀನಿ. ಅದೇ ರೀತಿ ಲೈಕ್ ಮತ್ತು ಕಮೆಂಟ್ಸ್ನ ಮಾಡೋದನ್ನು ಮರಿಬೇಡಿ. ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ತಿಳಿದಷ್ಟು ನಾನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ದಾರಿಲಿ ಹೋಗ್ತಾ ನಾವು ಜೋಗುಳಾಂಬ ದೇವರ ದರ್ಶನ ಮಾಡಿಕೊಂಡು ನಾವು ಮುಂದೆ ಸಾಗ್ತೀವಿ. ವೆಂಕಟಾಪುರಿಂದ ನಾವು ಪಾದಯಾತ್ರೆನ ಶುರು ಮಾಡಬೇಕಾಗತ್ತೆ. ವೆಂಕಟಾಪುರಕ್ಕಿಂತ ಮುಂಚೆ ಬರೋದೇ ಈ ಜೋಗುಳಾಂಬ ದೇವಸ್ಥಾನ. ಬೆಳಗ್ಗೆ 6 ಗಂಟೆಯಿಂದ ನಾವು ರಾಯಚೂರಿಂದ ಹೊರಟ್ರೆ 9 ಗಂಟೆಗೆ ನಾವು ಜೋಗುಳಾಂಬ ದೇವಸ್ಥಾನ ತಲುಪ್ತೀವಿ. ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಇದೇ ಆ ಜೋಗುಳಾಂಬ ದೇವಸ್ಥಾನ ಆಗಿರುತ್ತದೆ. ಇಲ್ಲಿಂದ ನಾವು ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿ ಫೋಟೋ ವಿಡಿಯೋ ತೆಗೆಯೋ ಹಾಗಿಲ್ಲ ಅಂತೇಳಿ ಬೋರ್ಡ್ ಹಾಕಿದ್ರು. ಅದಕ್ಕೆ ಇಲ್ಲಿಂದ ಮುಂದೆ ಇಷ್ಟೇ ತೋರಿಸಿ ಮುಂದೆ ಹೋಗ್ತೀನಿ. ವರ್ಷದಲ್ಲಿ 2 ಸಾರಿ ನಮಗೆ ಪಾದಯಾತ್ರೆ ಸಿಗುತ್ತೆ. ಅದು ಮಹಾಶಿವರಾತ್ರಿ ಮತ್ತು ಉಗಾದಿ ಟೈಮಲ್ಲಿ. ಈ ಶಿವರಾತ್ರಿ ಟೈಮಲ್ಲಿ ಅರ್ಧ ಜನ ಕರ್ನಾಟಕದಿಂದ ಬಂದರೆ ಇನ್ನು ಅರ್ಧ ಜನ ಆಂಧ್ರದಿಂದ ಬಂದಿರ್ತಾರೆ. ಆದರೆ ಉಗಾದಿ ಟೈಮಲ್ಲಿ ನಿಮಗೆ ಕಂಪ್ಲೀಟಾಗಿ ಕರ್ನಾಟಕದಿಂದನೇ ಹೆಚ್ಚು ಜನ ಪಾದಯಾತ್ರೆ ಮಾಡ್ತಾರಂತ ಗೊತ್ತಾಯಿತು. ಅದು ಬೇರೆ, ಮತ್ತು ತಮ್ಮ ಊರುಗಳಿಂದನೇ ಪಾದಯಾತ್ರೆನ ಮಾಡೋರು ಸುಮಾರು ಜನ ಇರ್ತಾರೆ. ದಾರಿಲಿ ಕೂಡ ನಿಮಗೆ ಅನ್ನದಾಸೋಹ ಕಾರ್ಯಕ್ರಮಗಳು ಸುಮಾರು ಕಡೆ ಸಿಗುತ್ತೆ. ನಿಮಗೆ ಉಚಿತವಾಗಿ ಅನ್ನದಾಸೋಹ ಮಾಡ್ತಾರೆ ಸೇವೆನ. ಆ ಅನ್ನದಾಸೋಹ ಬಗ್ಗೆ ಎರಡನೇ ಮಾತಿಲ್ಲ. ನಿಮಗೆ ಯಾವ ಹೋಟೆಲಲ್ಲೂ ಸಿಗಲ್ಲ. ಆ ಥರ ಒಂಥರ ಮದುವೆ ಊಟ ಅಂತಲೇ ಹೇಳ್ಬೋದು ಆ ದಾಸೋಹನ. ಅಷ್ಟು ಅಚ್ಚುಕಟ್ಟಾಗಿ ನಮಗೆ ಪ್ರಸಾದನ ಕೊಡ್ತಾರೆ. ಈ ಪಾದಯಾತ್ರೆಗೆ ನಾವು ಮೊದಲನೇ ಬಾರಿಗೆ ಹೋಗ್ತಾ ಇರೋದು. ಇದರಲ್ಲಿ ನಮ್ಮ 7 ಜನ ಗೆಳೆಯರಲ್ಲಿ ಒಬ್ಬರು ಮಾತ್ರ ಅವರು 3ನೇ ಬಾರಿ ಪಾದಯಾತ್ರೆ ಮಾಡ್ತಿದ್ರು. ಅವ್ರು ನಮಗೆ ಗೈಡ್ ಮಾಡ್ತಾಯಿದ್ರು, ಈ ಥರ ಹೋಗಬೇಕು, ಇಲ್ಲಿ ಹಿಂಗಿರುತ್ತೆ ಅಂತೇಳಿ. ಅದೇ ಥರ ನಾವು ವೆಂಕಟಾಪುರಿಂದ ನಾವು ಪಾದಯಾತ್ರೆ ಶುರು ಮಾಡ್ಕೋಬೇಕು. ನಾವು ವೆಂಕಟಾಪುರ ರೀಚ್ ಆದಾಗ ಸಮಯ ಮಧ್ಯಾಹ್ನ 12:15 ಆಗಿರುತ್ತೆ. ಇಲ್ಲಿ ನಿಮಗೆ ನೀರು ಸಿಗುತ್ತೆ, ಫಿಲ್ಟರ್ ನೀರು, ಮತ್ತು ನಿಮಗೆ ಬ್ಯಾಟ್ರಿಗಳು ಸಿಗುತ್ತೆ. ಬ್ಯಾಟ್ರಿ ತೊಗೋಬೇಕಾಗತ್ತೆ. ನೀವು ಮನೆಯಿಂದ ತೊಗೊಂಡೋದ್ರೆ ಒಳ್ಳೆಯದು. ಇಲ್ಲಾಂದರೆ ಇಲ್ಲಿ ದಾರಿಲಿ ಕೂಡ ನೀವು ಖರೀದಿ ಮಾಡ್ಕೋಬೋದು. ಟೀ ಶರ್ಟ್ ಸಿಗುತ್ತೆ, ಶಾರ್ಟ್ಸ್ ಸಿಗುತ್ತೆ, ನಿಮಗೆ ಕೋಲ್ ಸಿಗುತ್ತೆ. ಇಲ್ಲಿ ಎಲ್ಲ ನಿಮ್ಗೆ ಏನು ಬೇಕು ಅದನ್ನು ತೊಗೊಂಡು ಇಲ್ಲಿ ಒಂದು ಶಿವನ ದೇವಸ್ಥಾನ ಇರುತ್ತೆ. ಆ ಶಿವನ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ನಾವು ಪಾದಯಾತ್ರೆ ಶುರು ಮಾಡಬೇಕಾಗತ್ತೆ. ಕಾರ್ ತೊಗೊಂಡೋಗಿರೋರು ಇಲ್ಲಿಗೆ ಬಿಟ್ಟು ಇಲ್ಲಿಂದ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ. ಈ ಶಿವನ ದರ್ಶನ ಮಾಡಿಕೊಂಡು ಇಲ್ಲಿಂದ ನಾವು ಪಾದಯಾತ್ರೆನ ಶುರು ಮಾಡ್ತೀವಿ. ಅದು 12 ಗಂಟೆ 30 ನಿಮಿಷದಿಂದ ನಾವು ಪಾದಯಾತ್ರೆ ಶುರು ಮಾಡ್ತೀವಿ. ವೆಂಕಟಾಪುರದಿಂದ ನಿಮಗೆ ವೀರಾಂಜನೇಯ ದೇವಸ್ಥಾನ ಅಂತ ಕಾರ್ಡ್ ಎಂಟ್ರೆನ್ಸ್ ಇಲ್ಲಿ ಸಿಗುತ್ತೆ. ನಿಮಗೆ ಅದು 6 ಕಿಲೋಮೀಟ್ರ್ ದೂರ ಇರುತ್ತೆ. ಆ 6 ಕಿಲೋಮೀಟ್ರ್ ದೂರದಲ್ಲಿ ಒಂದು 2 ಕಿಲೋಮೀಟ್ರ್ ದೂರ ತನಕ ನಾವು ಈ ಭತ್ತ ಗದ್ದೆ ಹೊಲಗಳಲ್ಲಿ ನಾವು ದಾರಿ ನಡಿಬೇಕಾಗತ್ತೆ. ಒಂದು 2 ಕಿಲೋಮೀಟ್ರ್ ನಂತರ ನಿಮಗೆ ಒಂದು ಕಾರ್ಡ್ ಎಂಟ್ರಿ ಆಗುತ್ತೆ. ಅಲ್ಲಿ ತನಕ ನಿಮಗೆ ಫ್ಲ್ಯಾಟ್ ರೋಡೇ ಸಿಗುತ್ತೆ. ಆದಷ್ಟು ನಾನು ವಿಡಿಯೋನ ಈ ಡಿಸ್ಪ್ಲೇನಲ್ಲೇ ನಿಮಗೆ ಎಷ್ಟು ಕಿಲೋಮೀಟ್ರು, ಏನೇನು ಟೈಮಿಂಗು ಎಲ್ಲ ಹಾಕಿರ್ತೀನಿ. ಅದನ್ನು ನೋಡ್ತಾ ನೀವು ಹೋಗಿ. ಪೂರ್ತಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ನಾನು ನಮಃ ಶಿವಾಯ ಓಂ ನಮಃ ಶಿವಾಯ ಓಂ
2 ಕಿಲೋಮೀಟರ್ ಆದ ನಂತರ ನಿಮಗೆ ಒಂದು ಕಾರ್ಡ್ ಎಂಟ್ರಿ ಸಿಗುತ್ತೆ. ಆ ಕಾರ್ಡಿಂದ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಅಲ್ಲಿ ಕೂಡ ನಿಮಗೆ ಪ್ರಸಾದ ಸೇವೆ ಕೂಡ ಶುರುವಾಗುತ್ತೆ. ಇದು ಕಾಡಲ್ಲಿ ಬರೋಂಥ ಮೊದಲನೇ ಪ್ರಸಾದ ಕೇಂದ್ರವಾಗಿರುತ್ತೆ. ಇಲ್ಲಿ ಕೂಡ ನಿಮಗೆ ಪ್ರಸಾದ ಸಿಗುತ್ತೆ. ಇದು ವೀರಾಂಜನೇಯ ದೇವಸ್ಥಾನ ಮುಂಚೆ ಬರುವಂಥದ್ದು. ಆಮೇಲೆ ಉಚಿತವಾಗಿ ನಿಮಗೆ ವೈದ್ಯಕೀಯ ಶಿಬಿರ ಕೂಡ ಇರುತ್ತೆ. ಅಂದರೆ ವೈದ್ಯಕೀಯ ನಿಮಗೆ ಏನಾದರೂ ಮೆಡಿಸಿನ್ಸ್ ಬೇಕಂದರೆ ಫ್ರೀಯಾಗಿ ಉಚಿತವಾಗಿ ಮೆಡಿಸಿನ್ಸ್ ಕೂಡ ಕೊಡ್ತಾರೆ ನಿಮಗೆ. ಇದ್ರ ಮುಂದೆ ಹೋದರೆ ನಿಮಗೆ ಬರೋದೇ ಆಂಜನೇಯ ದೇವಸ್ಥಾನ ವೀರಾಂಜನೇಯ ಅಂತೇಳಿ. ಅಲ್ಲಿಗೆ ಹೋಗೋಷ್ಟರೊಳಗಡೆ ನಮಗೆ ಮಧ್ಯಾಹ್ನ 1:35 ಆಗಿರುತ್ತೆ ಸಮಯ. ಈ ದೇವರಿಗೆ ನಮಸ್ಕಾರ ಮಾಡಿ ಒಂದು ಕಾಯಿ ಹೊಡ್ಕೊಂಡು ಇಲ್ಲಿಂದ ನಾವು ಮತ್ತೆ ಪ್ರಯಾಣ ಶುರು ಮಾಡಬೇಕಾಗುತ್ತೆ. ನಮ್ಮ ಗೆಳೆಯರೊಬ್ಬರು ಡಾಕ್ಟರ್ ಇದ್ದಾರೆ. ಅವರು ಕೊಬ್ಬರಿ ಬೆಲ್ಲ ತಂದಿದ್ರು. ಕೊಬ್ಬರಿ ಬೆಲ್ಲ ಏನಕ್ಕೆ ಅಂತಂದರೆ ನೀರಡಿಕೆ ಆದಾಗ ಜಾಸ್ತಿ ನೀರು ಡೈರೆಕ್ಟಾಗಿ ಕುಡಿಬಾರ್ದು ಅಂತ ಕೊಬ್ಬರಿ ಬೆಲ್ಲ ತಿಂದು ನೀರು ಕುಡಿದ್ರೆ ಒಳ್ಳೆಯದು ಅಂತ ಅವರು ಸಜೆಸ್ಟ್ ಮಾಡಿ ಅದು ಸಾಲದಕ್ಕೆ ಅವರೇ ತಂದಿದ್ರು. ಅದನ್ನು ತಿಂದು ನೀರು ಕುಡಿದ್ರೆ ಒಳ್ಳೆಯದಂತ. ನೀವು ಕೂಡ ಕೊಬ್ಬರಿ ಬೆಲ್ಲ ತೊಗೊಂಡೋಗಿ ನೋಡಿ. ಇವರು ಮಲೈನ ಪಾದಯಾತ್ರೆಗೆ ತಮ್ಮ ಮನೆ ನಾಯಿನ ಕೂಡ ಕರ್ಕೊಂಡ್ಬಂದಿದ್ದಾರೆ. ಅದಕ್ಕಿಂತ ಒಂಚೂರು ಮುಂಚೆ ಹೋದರೆ ನಿಮಗೆ ನಾಗಲೂಚಿ ಚೆಂಚುಗೂಡೆಂ ಅಂತೇಳಿ ಒಂದು ಊರು ಬರುತ್ತೆ, ಸಣ್ಣ ಹಳ್ಳಿ. ಅಲ್ಲಿಗೆ ನಾವು 1:55 ತಲುಪ್ತೀವಿ. ಇಲ್ಲಿ ಕೂಡ ನಿಮಗೆ ಒಂದು ಪ್ರಸಾದ ಕೇಂದ್ರ ಸಿಗುತ್ತೆ. ವೀರಾಂಜನೇಯ ದೇವಸ್ಥಾನದಿಂದ ನಿಮಗೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ 9 ಕಿಲೋಮೀಟ್ರ್ ದಾರಿ ಸಿಗುತ್ತೆ. ಅದು ನಿಮಗೆ ಒಂದು ಹಂತದಲ್ಲಿ ಫ್ಲಾಟ್ ರೋಡೆ. ಇದು ನಿಮಗೆ ಬ್ಯಾಗ್ ಚೆಕ್ಕಿಂಗ್ ಕೇಂದ್ರ. ಇಲ್ಲಿ ನಿಮಗೆ ಬ್ಯಾಗ್ ಚೆಕ್ ಮಾಡ್ತಾರೆ. ಏನಾದರೂ ಮ್ಯಾಚ್ ಬಾಕ್ಸು, ಸಿಗರೇಟು ಈ ಥರ ಇದ್ದರೆ ಇಲ್ಲಿಂದ ಚೆಕ್ ಮಾಡಿ ಅದನ್ನು ಇಸ್ಕೊಂಡು ಕಳಿಸ್ತಾರೆ. ಯಾಕಂತಂದರೆ ಕಾಡಲ್ಲಿ ಬೆಂಕಿ ಇದಾಗಬಾರ್ದು ಅಂತೇಳಿ ಮ್ಯಾಚ್ ಬಾಕ್ಸನ್ನ ನಿಮಗೆ ಇಸ್ಕೊತಾರೆ. ದಾರಿಲಿ ಹೋಗ್ತಾ ನಿಮಗೆ ಕೋಲ್ಗಳು ಸಿಗುತ್ತೆ. ಕೋಲ್ಗಳು ಎಲ್ಲಿ ಬೇಕಂದ್ರೆ ಅಲ್ಲಿ ಸಿಗುತ್ತೆ. ನೀವು ಅದನ್ನು ತೊಗೊಳ್ಳೇಬೇಕಾಗುತ್ತೆ. ಆ ಕೋಲಿನ ಮಹತ್ವ ನಿಮಗೆ ಮುಂದೆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಆ ಕೋಲು ಏನಂತಂದರೆ ನಮಗೊಂದು 3ನೇ ಕಾಲು ಇದ್ದಂಗೆ ಅಷ್ಟೊಂದು ಕೆಲಸ ಮಾಡುತ್ತೆ ಆ ಕೋಲು. ಕೆಲವು ಜನ ಹೆಣ್ಮಕ್ಳು ತೊಗೊಳೋದಿಲ್ಲ, ನೋಡ್ತಿರ್ತೀವಿ, ಹಂಗೆ ಹೋಗ್ತಿರ್ತಾರೆ ಅವರು. ಅಲ್ಲಿಗೆ ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ 9 ಕಿಲೋಮೀಟರ್ ಬಂದು ತಲುಪ್ತೀವಿ. ಆಗ ಸಮಯ 3:20 ಮಧ್ಯಾಹ್ನ ಆಗಿರುತ್ತೆ. ಇಲ್ಲಿ ವೀರಭದ್ರೇಶ್ವರನ ದರ್ಶನ ಮಾಡಿಕೊಂಡು ಇಲ್ಲಿಂದ ನಾವು ಮತ್ತೆ ಮುಂದೆ ಸಾಗಬೇಕು. ಹಂಗೆ ದರ್ಶನ ಮಾಡಿಕೊಂಡು ಮುಂದೆ ಸಾಗಿದರೆ ಅಲ್ಲಿ ನಿಮಗೆ ಕಲ್ಲಂಗಡಿ ಅದೆಲ್ಲ ಸಿಗುತ್ತೆ. ದುಡ್ಡು ಕೊಟ್ಟು ತಿನ್ನಬೇಕು. ತಿಂದರೆ ಒಳ್ಳೆಯದು ಕೂಡ ನಿಮಗೆ. ನಾವು ಅಲ್ಲಿ ಕಲ್ಲಂಗಡಿ ತಿಂದು ಅಲ್ಲಿಂದ ಮತ್ತೆ ಮುಂದೆ ಹೋದ್ವಿ. ಒಂಚೂರು ಮುಂದೆ ಹೋದ ಕೂಡಲೇ ನಿಮಗೆ 1-2 ಕೊಳ ಕಾಣಿಸುತ್ತೆ. ಇದು ನಿಮಗೆ ಗಾಳಿಗೋಪುರ ಹತ್ತಬೇಕಾದ್ರೆ ಬರೋಂಥ 2 ಕೊಳ. ಒಂದು ಕೊಳದಲ್ಲಿ ನೀವು ಸ್ನಾನ ಮಾಡ್ಬೋದು, ಸ್ನಾನ ಮಾಡ್ತಾರೆ ಕೆಲವಷ್ಟು ಜನ. ಇನ್ನೊಂದು ಕೊಳ ಇರುತ್ತೆ, ಅದು ಕುಡಿಯೋ ನೀರಿಂದು ಕೊಳ ಇರುತ್ತೆ. ಅದು ಒಂಥರ ಶುದ್ಧವಾಗಿರತಕ್ಕಂಥ ನೀರು. ಆ ನೀರು ಕುಡಿದು ಬಾಟ್ಲಲ್ಲಿ ಕೂಡ ಫಿಲ್ ಮಾಡ್ಕೊತಾರೆ ಭಾಳಷ್ಟು ಜನ. ಇಲ್ಲಿಂದ ಶುರುವಾಗದೆ ನಿಮಗೆ ಗಾಳಿಗೋಪುರ ಮೆಟ್ಲು. ಇದು ಸರಿಗೆ ಒಂದು 2 ಕಿಲೋಮೀಟ್ರ್ ಮೆಟ್ಲಿರುತ್ತೆ. ಇಲ್ಲಿ ಹತ್ತಬೇಕಾದ್ರೆ ನಾವು ಇಲ್ಲಿ ಒಂದು ದೇವರಿಗೆ ಕಾಯಿ ಹೊಡೆದು ಇಲ್ಲಿಂದ ನಾವು ಮೆಟ್ಲು ಹತ್ತಬೇಕಾಗುತ್ತೆ. ಇಲ್ಲಿಗೆ ಬಂದಾಗ ನಮಗೆ ಸಮಯ 3:40 ಮಧ್ಯಾಹ್ನ ಆಗಿರುತ್ತೆ. ಇಲ್ಲಿಂದ ನಾವು ಗಾಳಿಗೋಪುರ ಹತ್ತಬೇಕು. ಇದು ತುಂಬ ಹೈಟ್ ಆಗಿರೋಂಥ ಪ್ರದೇಶ ಆಗಿರುತ್ತೆ. ಅದು ಬರೀ ಮೆಟ್ಲು. ತುಂಬ ಹುಷಾರಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಸ್ಟ್ ಮಾಡಿಕೊಂಡು ಹತ್ತಿದರೆ ಒಳ್ಳೆಯದು. ಯಾಕಂದರೆ ತುಂಬ ಹೈಟ್ ಆಗಿರೋದ್ರಿಂದ ನಿಮಗೆ ಸುಸ್ತಾಗುತ್ತೆ. ನೋಡಿ ನೀವೇ ಹೆಂಗೆ ಇರ್ಬೋದು ಅಂತ ಕಾಣಿಸುತ್ತೆ ಕಣ್ಣಿಗೆ. ನೀವೇ ನೋಡ್ಕೊಳ್ಳಿ. ಇಲ್ಲಿಂದ ನಿಮಗೆ ವೀರಭದ್ರೇಶ್ವರ ದೇವಸ್ಥಾನದಿಂದ ದಾಮೇರ್ಲಕುಂಟ ಅಂತ ಒಂದು ಸಣ್ಣ ಇದು ಬರುತ್ತೆ, ಗ್ರಾಮ. ಅದು ಹಳ್ಳಿ ಅಂತ ಅನಿಸುತ್ತೆ. ಅದು ಮನೆ ಕಾಣಲಿಲ್ಲ ನಮಗೆ, ರಾತ್ರಿ ಆಗಿತ್ತು ಅಲ್ಲಿಗೆ ರೀಚ್ ಆಗೋದ್ರೊಳಗಡೆ. ಅಲ್ಲಿ ತನಕ ನಿಮಗೆ ಮೆಟ್ಲು ದಾರಿ ಮತ್ತು ಫ್ಲಾಟ್ ರೋಡ್ 2 ಸಿಗುತ್ತೆ. ಈ ಬೆಟ್ಟ ಹತ್ತಿದ ಮೇಲೆ ನಿಮಗೆ ಇನ್ನೊಂದು ಬೆಟ್ಟ ಬರುತ್ತೆ. ಆ ಬೆಟ್ಟದ ವಿಶೇಷ ನಿಮಗೆ ಮುಂದೆ ಹೇಳ್ತೀನಿ.
ಈ ಗಾಳಿ ಗೋಪುರ ದೇವಸ್ಥಾನ ಅಂದರೆ ಬೆಟ್ಟ, ಇದು ಮೊದಲನೇ ಗೋಪುರ. ಈ ಥರ ಗೋಪುರ ಇನ್ನೊಂದು ಸಿಗುತ್ತೆ ನಿಮಗೆ, 2 ಗೋಪುರ ಸಿಗುತ್ತೆ. ಈ ಗೋಪುರ ಆದ ನಂತರ ಬರೋಂಥದ್ದೇ ಒಂದು ಬೆಟ್ಟ. ಅದು ನಿಮಗೆ ಫ್ಲ್ಯಾಟ್ ರೋಡ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ಕಲ್ಲುಗಳಿರಲ್ಲ. ಆ ಗೋಪುರ ಏನಂದರೆ ವಿಶೇಷ ಏನಂತಂದರೆ ನಿಮಗೆ ಅದಕ್ಕೆ ಆ ಗೋಪುರಕ್ಕೆ ನಿಮಗೆ ಬಾಣಂತಿ ಬೆಟ್ಟ ಅಂತ ಹೆಸರು ಕರೀತಾರಂತೆ. ಆ ಬಾಣಂತಿ ಬೆಟ್ಟದ ವಿಶೇಷ ಏನಂತಂದರೆ ಆ ಬಾಣಂತಿ ಬೆಟ್ಟದ ಮೇಲೆ ಹೋಗಬೇಕಾದ್ರೆ ನಮ್ಮ ಮೈ ಚರ್ಮ ಏನಾಗುತ್ತೆ ಅದೆಲ್ಲ ಹಳದಿ ಬಣ್ಣಕ್ಕೆ ಕಾಣಿಸುತ್ತೆ, ಹಳದಿ ಬಣ್ಣ ಕಾಣಿಸುತ್ತೆ. ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಕೊಂಡ್ವಿ ಕೂಡ ನಾವು. ಅಲ್ಲಿಗೆ ನಾವು ಬಾಣಂತಿ ಬೆಟ್ಟಕ್ಕೆ ಹೋದಾಗ 5 ಗಂಟೆ 20 ನಿಮಿಷ ಆಗುತ್ತೆ. ಇದೇ ಆ ಬಾಣಂತಿ ಬೆಟ್ಟ. ಇಲ್ಲಿಂದ ನಾವು ಹೋಗಬೇಕಾದ್ರೆ ಈ ಮೈ ಚರ್ಮ ಇರೋದು ಅದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. 5:15ಗೆ ನಾವು ಬಾಣಂತಿ ಬೆಟ್ಟದ ಮೇಲೆ ಹೋಗ್ತಾ ಇರ್ತೀವಿ. ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದಾಗೇನು ಕಾಣಿಸಲ್ಲ, ಮೈ ನೋಡ್ಕೊಂಡಾಗ ಅದು ಹಳದಿ ಬಣ್ಣ ಕಾಣಿಸುತ್ತೆ. ಇದು ಬಾಣಂತಿ ಬೆಟ್ಟ ಅಂತ ಈ ಬೆಟ್ಟಕ್ಕೆ ಹೆಸರು. ದಾರಿಲಿ ಹೋಗ್ಬೇಕಾದ್ರೆ ನಿಮಗೆ ಆ ಬಾಣಂತಿ ಬೆಟ್ಟ ದಾಟಿದ ಮೇಲೆ ನಿಮಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ. ಯಾರಿಗಾದರೂ ಏನಾದರೂ ಸುಸ್ತಾದರೆ ಎಮರ್ಜೆನ್ಸಿಗೆ ನಿಮ್ಮನ್ನು ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮೆಡಿಸಿನ್ಸ್ ವ್ಯವಸ್ಥೆಗಳು ಕೂಡ ಅಲ್ಲಲ್ಲಿ ನಿಮಗೆ ಮೆಡಿಸಿನ್ಸ್ ಇರುತ್ತೆ. ನೋಡಿ, ಇಲ್ಲಿ ಜನರೇಟರ್ ಆನ್ ಮಾಡಿಬಿಟ್ಟು ಲೈಟು ಮತ್ತು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ದಾರಿಲಿ. ಸಂಜೆ 6:30 ಅಂದರೆ ಕತ್ಲಾಗುವಂಥ ಸಮಯ. ಬ್ಯಾಟ್ರಿಗಳು ಇಲ್ಲಿಂದ ಯೂಸ್ ಆಗುತ್ತೆ. ವೀರಭದ್ರೇಶ್ವರ ದೇವಸ್ಥಾನದಿಂದ ದಾಮೇರಲ್ಕುಂಟ ಮೆಟ್ಲು ದಾರಿ ಮತ್ತು ಫ್ಲ್ಯಾಟ್ ರೋಡು 2 ಸಿಗುತ್ತೆ ನಿಮಗೆ. ಅಲ್ಲಿಗೆ 8 ಕಿಲೋಮೀಟ್ರ್ ದೂರ ಇರುತ್ತೆ. ನಾವು ದಾಮೇರಲ್ಕುಂಟ ಇನ್ನೇನು ಹತ್ತತ್ರ ಬರ್ತಾ ಇದ್ದೀವಿ. ಅಲ್ಲಿಗೆ ಕತ್ಲಾಯಿತು. ಅಲ್ಲಿಂದ ಬ್ಯಾಟ್ರಿಗಳು ಯೂಸ್ ಆಗುತ್ತೆ. ಇಲ್ಲಿ ಬರೀ ನೋಡಲಿಕ್ಕೆ ಒಂಥರ ಸುಂದರ, ಏನಂದರೆ ಬರೀ ಬ್ಯಾಟ್ರಿಗಳು ಮಾತ್ರ ಕಾಣಿಸ್ತಿರುತ್ತೆ. ಆ ಕೋಲಿನ ಸೌಂಡ್ ಕೇಳಿಸ್ತಿರುತ್ತೆ. ಸಂಜೆ 7:50ಕ್ಕೆ ನಾವು ಈ ದಾಮೇರಲ್ಕುಂಟ ಅಂತೇಳಿ ಇಲ್ಲಿಗೆ ನಾವು ರೀಚ್ ಆಗ್ತೀವಿ. ವೀರಭದ್ರೇಶ್ವರ ದೇವಸ್ಥಾನದಿಂದ ಇಲ್ಲಿಗೆ 8 ಕಿಲೋಮೀಟ್ರ್ ದಾರಿ ನಿಮಗೆ ಸಿಗುತ್ತೆ. ಇಲ್ಲಿ ಕೂಡ ನಿಮಗೆ ಇಸ್ಕಾನ್ ದೋರ್ನಾಳ್ ಇವರು ಕೂಡ ನಿಮಗೆ ಪ್ರಸಾದ ಸೇವೆಯನ್ನು ಮಾಡಿರ್ತಾರೆ. ಅದ್ಭುತವಾಗಿರುತ್ತೆ. ಇಲ್ಲಿ ದೊಡ್ಡದಾಗಿ ಟೆಂಟ್ ಹಾಕಿ ಇಲ್ಲಿ ಪ್ರಸಾದನ ಮಾಡ್ತಿರ್ತಾರೆ. ಪ್ರಸಾದದ ಬಗ್ಗೆ ಹೇಳೋಂಗಿಲ್ಲ ಬಿಡಿ, ನಿಮಗೆ ಮದುವೆ ಊಟನೇ ಅಂತ ಹೇಳ್ಬೋದು. ಆ ಥರ ಇರುತ್ತೆ ಪ್ರಸಾದ. ಅಷ್ಟು ನೀಟಾಗಿ ಪ್ರಸಾದ ಮಾಡ್ತಾರೆ. ಮತ್ತು ಆಮೇಲೆ ನಿಮಗೆ ಮೆಡಿಸಿನ್ಸ್ ವ್ಯವಸ್ಥೆ ಕೂಡ, ಮತ್ತು ಇಲ್ಲಿ ಕೂಡ ನಿಮಗೆ ಮೆಡಿಸಿನ್ ಸಿಗುತ್ತೆ. ಇಲ್ಲಿಂದ ಮುಂದೆ ಹೋಗೋದೇ ನೀವು ಪೆದ್ದ ಚೆರುವು ಅಂತೇಳಿ. ಅಲ್ಲಿಗೆ 2 ಕಿಲೋಮೀಟ್ರ್ ನಿಮಗೆ ಅಡವಿ ದಾರಿ, ಅಂದರೆ ನಿಮಗೆ ಈ ಮರಳು ದಾರಿ ಸಿಗುತ್ತೆ. ನಿಮಗೆ ಮಣ್ಣು ಕಲ್ಲು ಇರುತ್ತೆ, ಫ್ಲ್ಯಾಟ್ ರೋಡ್ ಅಂತ ಹೇಳ್ತೀನಿ. 2 ಕಿಲೋಮೀಟ್ರ್ ಹೋದರೆ ನಿಮಗೆ ಇಲ್ಲಿಂದ ಪೆದ್ದ ಚೆರುವು ಅಂತ ಸಿಗುತ್ತೆ. ಆ ಪೆದ್ದ ಚೆರುವಿನಲ್ಲಿ ನಿಮಗೆ ರೀಚ್ ಆಗೋದ್ರೊಳಗೆ ರಾತ್ರಿ 10 ಗಂಟೆ ಆಯಿತು. ಇಲ್ಲಿ ನಿಮಗೆ 2 ಕಡೆ ಬಲಭಾಗ ಮತ್ತು ಎಡಭಾಗದಲ್ಲಿ ನಿಮಗೆ ಪ್ರಸಾದ ದೊಡ್ಡ ಕೇಂದ್ರ ಸಿಗುತ್ತೆ. ನಿಮಗೆ 2 ಕಡೆ ಇರುತ್ತೆ. ಇಲ್ಲಿ ಕೂಡ ನೀವು ಪ್ರಸಾದ ಮಾಡಿ. ಇಲ್ಲಿ ನಿಮಗೆ ಏನಕ್ಕೆ ಅಂತಂದರೆ ಇಲ್ಲಿ ತುಂಬ ವಿಶಾಲವಾದ ಮೈದಾನ ಇರುತ್ತೆ. ಇದು ಒಂದು ಸಣ್ಣ ಹಳ್ಳಿ ಅಂತ, ಇದು ಪೆದ್ದ ಚೆರುವು ಅಂತ. ಇಲ್ಲಿ ನಿಮಗೆ ಮಲ್ಗಕ್ಕೆ ತುಂಬ ಜನ ಇಲ್ಲೇ ಬಂದು ರೆಸ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಎಷ್ಟೊತ್ತಿಗೆ ಬಂದರೂ ಕೂಡ ನೀವು ಇಲ್ಲಿ ಮಲ್ಗಕ್ಕೆ ನಿಮಗೆ ಜಾಗ ತುಂಬ ದೊಡ್ಡದಾಗಿರುತ್ತೆ ಮೈದಾನ.
ಇಲ್ಲಿ ಎಲ್ಲ ಪ್ರಸಾದ ತಗೊಂಡು ನೀವು ಮಲಗಬೇಕು ಅಂತಂದರೆ ನಿಮಗೆ ತಾಡ್ಪಾಲ್ ಬಾಡಿಗೆ ಸಿಗುತ್ತೆ. 100 ರೂಪಾಯಿ ಕೊಟ್ಟರೆ ಒಂದು ತಾಡ್ಪಾಲ್ ಕೊಡ್ತಾರೆ. ಆ ತಾಡ್ಪಾಲ್ ಮೇಲೆ ನೀವು ಸುಮಾರು ಒಂದು 15-20 ಜನ ಆರಾಮಾಗಿ ಮಲ್ಕೊಂಡು ಎಷ್ಟೊತ್ತು ಬೇಕು ಅಷ್ಟೊತ್ತು ರೆಸ್ಟ್ ಮಾಡಿ ಇಲ್ಲಿಂದ ನೀವು ಮತ್ತೆ ಎದ್ದು ಪಾದಯಾತ್ರೆಯನ್ನು ಶುರು ಮಾಡಬೇಕಾಗತ್ತೆ. ನಾವು 10 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ನಾವು ಇಲ್ಲೇ ಮಲಗಿ ರೆಸ್ಟ್ ಮಾಡಿದ್ವಿ. ಮಧ್ಯರಾತ್ರಿ 1 ಗಂಟೆಗೆ ಎದ್ದು ಅಲ್ಲಿಂದ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಟೀ ಕುಡ್ಕೊಂಡು ಇಲ್ಲಿಂದ ನಾವು ಮತ್ತೆ 1:30ಯಿಂದ ನಾವು ಪಾದಯಾತ್ರೆಯನ್ನು ಪೆದ್ದ ಚೆರುವಿಂದ ಭೀಮನಕೊಳ ಕಡೆ ದಾರಿ ಶುರು ಮಾಡಿದ್ವಿ. ಪೆದ್ದ ಚೆರುವಿಂದ ಭೀಮನಕೊಳ ನಿಮಗೆ 9 ಕಿಲೋಮೀಟ್ರ್ ಮೆಟ್ಲು ದಾರಿ ಸಿಗುತ್ತೆ. ಮೆಟ್ಲು ಮತ್ತು ಕಾಡು ದಾರಿ ಹೆಂಗಿರುತ್ತೆ ಅಂತಂದರೆ ತುಂಬ ಹೈಟ್ ಅಪ್ ಆ್ಯಂಡ್ ಡೌನ್ಸು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿಗೆ ನಾವು ಭೀಮನಕೊಳಕ್ಕೆ ಹತ್ತತ್ರ 5 ಗಂಟೆ 45 ನಿಮಿಷಕ್ಕೆ ರೀಚ್ ಆಗ್ತೀವಿ. ಇಲ್ಲಿಗೆ ಕರೆಕ್ಟಾಗಿ ಸನ್ರೈಸ್ ಆಗುತ್ತೆ. ನಾವು ಅಂದ್ಕೊಂಡಿದ್ವಿ ಸನ್ರೈಸ್ ಟೈಮ್ಗೆ ನಾವು ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ. ಆ ಟೈಮಿಗೆ ಕರೆಕ್ಟಾಗಿ ರೀಚ್ ಆದ್ವಿ ಕೂಡ. ಅಲ್ಲಿ ಮೇಲ್ಗಡೆ ಏನು ಲೈಟ್ ಕಾಣುತ್ತಲ್ಲ ಮುಂದಿನ ಬೆಟ್ಟದಲ್ಲಿ, ಆ ಲೈಟ್ ಅಲ್ಲಿಗೆ ಹೋಗೋದೇ ನಾವು ಇವಾಗ ಕೈಲಾಸ ಬಾಗಿಲು ಅಂತ ತಿಳಿಬೇಕು. ಬೆಳಗ್ಗೆ 6 ಗಂಟೆ ಇನ್ನೇನು ಸನ್ರೈಸ್ ಆಗೋಂಥ ಟೈಮು. ಅಷ್ಟು ಸುಂದರವಾಗಿತ್ತು ಈ ಸನ್ರೈಸ್ ಟೈಮಲ್ಲಿ ಇಲ್ಲಿ ಇರಬೇಕಾದ್ರೆ. ಅಲ್ಲಿ ಮುಂದೆ ಲೈಟ್ ಕಾಣೋದೇ ಕೈಲಾಸ ಬಾಗಿಲು. ಅಲ್ಲಿ ತನಕ ನಾವು ಭೀಮನಕೊಳ ಇಳಿದು ಮತ್ತೆ ಹತ್ತಬೇಕಾಗತ್ತೆ. ಆರು ಗಂಟೆ 15 ನಿಮಿಷಕ್ಕೆ ನಾವು ಭೀಮನಕೊಳ ತಲುಪ್ತೀವಿ. ಇಲ್ಲಿ ಒಂದು ಪದ್ಧತಿ ಇದೆ. ಈ ಪಾದಯಾತ್ರೆ ಬರೋಂಥವ್ರು ಕಾಲಲ್ಲಿ ಹಾಕೊಂಡಿರೋ ಚಪ್ಪಲಿ ಆಗಿರ್ಬೋದು, ಶೂ ಆಗಿರ್ಬೋದು ಎಲ್ಲನೂ ಇಲ್ಲೇ ಬಿಟ್ಟು ಹೋಗೋಂಥ ಒಂದು ಸಂಪ್ರದಾಯ ಇದೆ. ಇಲ್ಲಿಗೆ ನಮ್ಮ ಪಾಪ ಮುಕ್ತಿ ಆಗಲಿ ಅಂತ ಬೇಡ್ಕೊಂಡು ಈ ಭೀಮನಕೊಳದ ಹತ್ರ ಚಪ್ಪಲಿಗಳನ್ನು ಮತ್ತು ಶೂಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ. ಭಾಳಷ್ಟು ಚಪ್ಪಲಿಗಳು ನಿಮಗೆ ಅಲ್ಲಿ ಕಾಣಿಸುತ್ತೆ ಕೂಡ ಕೆಳಗಡೆ. ಈ ಭೀಮನಕೊಳ ಇಳಿಯೋದು ಹತ್ತೋದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಏನಂತಂದರೆ ನಿಮ್ಗೆ ಭಯಾನಕ ಅನಿಸುತ್ತೆ ನೋಡಲಿಕ್ಕೆ. ಅಷ್ಟೊಂದು ಡೀಪ್ ಆಗಿರುತ್ತೆ. ಕೆಳಗಡೆ ಇಳಿಬೇಕಾದ್ರೂ ಕೂಡ ನಿಮಗೆ ನೋಡಿದ್ರೇ ಭಯ ಆಗೋಂಥ ಒಂದು ಪ್ಲೇಸ್ ಇದು. ಅಂಥದ್ರಲ್ಲಿ ಹುಷಾರಾಗಿ ಇಳಿಬೇಕಾಗುತ್ತೆ ನಾವು ಭೀಮನಕೊಳನ. ಇಲ್ಲಿ ನಿಮಗೆ ಆ ಕೋಲುಗಳು ಸರಿಗೆ ಯೂಸ್ ಆಗುತ್ತಂತ ಹೇಳ್ಬೋದು. ಆ ಕೋಲು ಇಲ್ಲದೆ ಕೋಲಿನ ಸಹಾಯದಿಂದ ನಾವು ನಿಧಾನಕ್ಕೆ ಇಳಿಯೋಕ್ಕೆ ಮತ್ತು ಹತ್ತೋಕ್ಕೆ ಕೂಡ ತುಂಬ ಸಹಾಯ ಮಾಡುತ್ತೆ ಆ ಕೋಲು. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ದಾರಿಯಲ್ಲಿ ಬರಬೇಕಾದ್ರೆ ಆ ಕೋಲನ್ನು ತೆಗೆದುಕೊಂಡು ಬರಬೇಕು. ಆಮೇಲೆ ಈ ಕೋಲಿನ ವಿಶೇಷ ಇನ್ನೊಂದೇನಂತಂದರೆ ಆ ಕೋಲನ್ನು ವಾಪಸ್ ಹೋಗ್ತಾ ಮನೆಗೆ ತಗೊಂಡೋಗಿ ದೇವ್ರ ಜಗಲಿ ಮುಂದೆ ಇಟ್ಟು ಪೂಜೆ ಮಾಡ್ತಾರಂತೆ. ಅದೊಂದು ಸಂಪ್ರದಾಯ ಕೂಡ ಇದೆ. ನಾವೆಲ್ಲ ಅದನ್ನು ಮನೆಗೆ ಎತ್ಕೊಂಡು ಹೋದ್ವಿ ಕೂಡ. ಅಲ್ಲಿ ಕೆಳಗಡೆ ಕಾಣೋದೇ ಭೀಮನಕೊಳದ ತಳಭಾಗ. ತುಂಬ ಇಳಿಜಾರು ಪ್ರದೇಶ ಇದು. ಹುಷಾರಾಗಿ ಇಳಿಬೇಕಾಗತ್ತೆ. ಕಾಲು ಸ್ಕಿಡ್ ಆಗೋ ಥರ ನಾವು ಇಳಿಬಾರ್ದು. ಹಂತವಾಗಿ ನಿಧಾನ ರೆಸ್ಟ್ ಮಾಡಿ ಇಳಿದ್ರೆ ಒಳ್ಳೆಯದಾಗತ್ತೆ. ಭೀಮನಕೊಳ ಇಳಿಬೇಕಾದ್ರೆ ಸುಮಾರು ದಾರಿಗಳನ್ನ ಹುಡ್ಕೊತಾರೆ. ಈ ಮರದಿಂದ ಇಳಿಯೋದು, ಆ ಕಡೆ ಕಲ್ಲುಗಳಿಂದ ಇಳಿಯೋದು, ಒಬ್ಬೊಬ್ಬರು ಒಂದೊಂದು ರೂಟ್ನ ಇಳಿತಾರೆ. ಬಟ್ ಆದರೆ ಹುಷಾರದಿಂದ ನೀವು ಇಳಿಬೇಕಾಗತ್ತೆ. ಇದೇ ಆ ಭೀಮನಕೊಳದ ತಳಭಾಗ. ತುಂಬ ಹುಷಾರಾಗಿ ಜಾಗರೂಕತೆಯಿಂದ ನಾವು ಬೆಟ್ಟನ ಇಳಿಬೇಕಾಗ್ತದೆ. ಇಳಿಯೋದು ಅಷ್ಟು ಡೇಂಜರು, ಹತ್ತೋದು ಕೂಡ ಅಷ್ಟೇ ಡೇಂಜರು. ಆದರೆ ಹುಷಾರಾಗಿ
ಇಲ್ಲಿಂದ ನಾವು ಬೆಟ್ಟ ಹತ್ತಬೇಕು ಮತ್ತು ಇಳಿಬೇಕು. ಈ ಭೀಮನಕೊಳದ ತಳಭಾಗಕ್ಕೆ ಬಂದಾಗ ನಮಗೆ ಸಮಯ ಆಗಿದ್ದು 6:55 ಅಂದರೆ ಸರಿಗೆ 1 ತಾಸು ನಾವು ಬೆಟ್ಟನ ಇಳಿದ್ವಿ. ಈ ಭೀಮನಕೊಳದ ತಳಭಾಗದಲ್ಲಿ ನಿಮಗೆ ಮಿರ್ಚಿ ಬಜ್ಜಿ ಮತ್ತು ಸೋಡಾ ಸಿಗುತ್ತೆ. ಆಮೇಲೆ ನಿಮಗೆ ಕಲ್ಲಂಗಡಿ ವ್ಯಾಪಾರಿಗಳು ಸಿಗ್ತಾರೆ ನೋಡಿ. ಇಲ್ಲಿ ಬಂದು ಕೂಡ ಅವರು ವ್ಯಾಪಾರ ಮಾಡ್ತಾರೆ ಅಂತಂದರೆ ಅದು ವ್ಯಾಪಾರ ಅಂತ ಅನಿಸಲ್ಲ, ಅದೊಂದು ಸೇವೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಾಡಲ್ಲಿ ಬಂದು ಅದನ್ನು ದಾರಿ ಇಲ್ಲದೆ ಅದನ್ನೆಲ್ಲ ಹೊತ್ಕೊಂಡ್ಬಂದು ಇಲ್ಲಿಂದ ಬಂದು ಇಲ್ಲಿಗೆ ಬಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅದು ಸೇವೆನೇ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿಂದ ನಾವು ಸೋಡಾ ಕುಡಿದು ನಮ್ಮ ಫ್ರೆಂಡ್ಸ್ ಎಲ್ಲ ಮತ್ತೆ ನಾವು ಕೈಲಾಸ ಬಾಗಲನ್ನ ಹತ್ತಲಿಕ್ಕೆ ಶುರು ಮಾಡ್ಕೊತೀವಿ. ಈ ಭೀಮನಕೊಳದಿಂದ ಕೈಲಾಸ ಬಾಗಿಲಿಗೆ 2 ಕಿಲೋಮೀಟ್ರು ಕಂಪ್ಲೀಟಾಗಿ ನಿಮಗೆ ಬೆಟ್ಟ ಹತ್ತೋದೇ ಇರುತ್ತೆ. ಅಂದರೆ ಮೆಟ್ಲು ದಾರಿ ಕಂಪ್ಲೀಟಾಗಿ ಅಷ್ಟೂ ಮೆಟ್ಲಿರಲ್ಲ, ಬರೀ ಕಲ್ಲುಗಳು ಸಂದಿಗಳು ಈ ಥರ ಎಲ್ಲ ಇರುತ್ತೆ. ಅಲ್ಲಿ ಒಂಚೂರು ಹೋದ್ಮೇಲೆ ನಿಮಗೆ ಮೆಟ್ಲು ಸಿಗುತ್ತೆ. ತುಂಬ ಕಷ್ಟ ಆಗುತ್ತೆ. 2 ಕಿಲೋಮೀಟ್ರ್ ಅಂತ ಅನಿಸುತ್ತೆ ಅಷ್ಟೇ. ಆ 2 ಕಿಲೋಮೀಟ್ರು ಹತ್ತಿದ ನಂತರ ಸಿಗುವಂಥ ಕೈಲಾಸ ಬಾಗಿಲು ರೀಚ್ ಆದಮೇಲೆ ಆಗೋಂಥ ಸಮಾಧಾನ ಇರುತ್ತಲ್ಲ, ಅದು ಒಂದು ಅದ್ಭುತವಾದ ಅನುಭವ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿಗೆ ರೀಚ್ ಆದಮೇಲೆ ಆಗೋಂಥ ಒಂದು ಸಮಾಧಾನ, ತೃಪ್ತಿ ಇರುತ್ತಲ್ಲ, ಏನೋ ಒಂದು ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಪ್ರೌಡ್ ಫೀಲ್ ಆಗುತ್ತೆ ನೋಡಿ. ಈ ಥರ ಇರುತ್ತೆ ಬೆಟ್ಟ ಹತ್ತೋದು, ತುಂಬ ಹುಷಾರಾಗಿ ಹತ್ತಬೇಕಾಗತ್ತೆ. ಇಲ್ಲಿ ನಿಮಗೆ ಆ ಕೋಲುಗಳು ಸರಿಗೆ ಯೂಸ್ ಆಗುತ್ತಂತ ಹೇಳ್ಬೋದು. ಯಾಕಂದರೆ ಹತ್ತೋ ಟೈಮಲ್ಲಿ ಮತ್ತು ಭೀಮನಕೊಳ ಹಿಡಿಯೋ ಟೈಮಲ್ಲಿ ಕೂಡ ಆ ಕೋಲುಗಳು ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಕೋಲುಗಳನ್ನು ತಗೋಬೇಕು ಅಂತ ನಾನು ಕೇಳ್ಕೊತೀನಿ ನೋಡಿ. ಆ ಬೆಟ್ಟದಿಂದ ಕಾಣಿಸ್ತಾ ಇದ್ದಾರಲ್ಲ ಜನ, ಅವರು ಭೀಮನಕೊಳನ ಇಳಿತಾ ಇರೋರು, ಈ ಕಡೆಯಿಂದ ಇವರು ಹತ್ತುತ್ತಾ ಇರೋರು. ಅಂದರೆ ಆ ಭೀಮನಕೊಳ ಅಂತ ಅನ್ನೋದು ಮಧ್ಯದಲ್ಲಿ ತಗ್ಗು ಪ್ರದೇಶದಲ್ಲಿ ಇರುತ್ತೆ. ಅಲ್ಲಿಂದ ಇಳಿದು ಮತ್ತೆ ಈ ಕಡೆ ಹತ್ತಬೇಕಾಗತ್ತೆ. ಹತ್ತೋದೇನಿದೆಯಲ್ಲ ಅದು ಒಂದು ದೊಡ್ಡ ಸಾಹಸನೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ನಿಮಗೆ ಬೆಟ್ಟ ಹತ್ತೋ ಟೈಮಲ್ಲಿ ನಿಮಗೆ ಈ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಲ್ಲಿ ಕಲ್ಲಂಗಡಿ ಕೂಡ ಸಿಗುತ್ತೆ ನಿಮಗೆ ತಿನ್ನಲಿಕ್ಕೆ. ನೋಡಿ ಅಲ್ಲಿ ಕೆಳಗಡೆ ಕಾಣೋದೇ ನಿಮಗೆ ಈ ಭೀಮನಕೊಳದ ತಳಭಾಗ. ಅದು ಅದ್ರಿಕೋಲ್ ಬಂದಿ ಆಪ್ಷನ್ ಅಪ್ಪ ನಾವೀಗ ಅದ್ರಿಕೋಲ್ ಬಂದ್ವಿ ನಾವು. ಒಂದು ಹಂತದ ಬೆಟ್ಟ ಹತ್ತಿದ್ದೀವಿ. ಅಂದರೆ ಆ ಕಡೆ ಬೆಟ್ಟ ಇಳಿಯಂಥವ್ರು ಏನು ಇದಾರಲ್ಲ, ಆ ಭೀಮನಕೊಳ ಇಳಿಯೋರ ಸರಿಸಮಾನವಾಗಿ ನಾವು ಬೆಟ್ಟ ಹತ್ತಿದ್ದೀವಿ. ಅಲ್ಲಿಗೆ 7:15 ಆಗಿರುತ್ತೆ ನೋಡಿ. ಬರೀ ಕಾಲಲ್ಲಿ ಕೂಡ ನಡೆಯೋರು ತುಂಬ ಜನ ಸಿಗ್ತಾರೆ, ಮಕ್ಕಳು, ಏಜ್ ಆಗಿರೋರು. ತುಂಬ ಒಂದು ಅದ್ಭುತವಾದ ಶಕ್ತಿ ಅಂತಲೇ ಹೇಳ್ಬೋದು. ಈ ಭೀಮನಕೊಳದ ತಳಭಾಗ ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅಲ್ಲಿನ ಜನ. ಅಲ್ಲಿಂದ ನಾವು ಇಷ್ಟು ಮೇಲೆ ಬಂದಿದ್ದೀವಿ. ಆ ಕಡೆ ಜನ ಭೀಮನಕೊಳ ಇಳಿತಕ್ಕಂಥ ಜನ ಇರುವೆ ಸಾಲು ಕಂಡಂಗೆ ಕಾಣಿಸ್ತಾರೆ. ಅವರ ಸರಿಸಮಾನ ನಾವು ಈ ಕಡೆ ಬೆಟ್ಟನ ಹತ್ತಿದ್ದೀವಿ. ಇಲ್ಲಿಗೆ ಬಂದಮೇಲೆ ನಿಮಗೆ ನೀರು
ಕುಡಿಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇನ್ನು ಬೆಟ್ಟ ಹತ್ತತಾನೆ ಇರಬೇಕು. ಮೇಲೆ ಬೆಟ್ಟಗಳು ಹಿಂಗೆ ಕಂಟಿನ್ಯೂಯಸ್ ಆಗಿ ಬೆಟ್ಟ 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 ಇದೇ ಥರ ಇರುತ್ತೆ ಬೆಟ್ಟದ ದಾರಿ. ತುಂಬ ಹುಷಾರಾಗಿ ಹತ್ತಬೇಕು. ಜಾಸ್ತಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವೇ ನೋಡಿ ಆನಂದಿಸಿ. ಈ ಸುಂದರವಾದ ಒಂದು ಲೊಕೇಶನ್ ಹೆಂಗಿರುತ್ತೆ ಅಂತಂದರೆ ಇಲ್ಲಿ ನಿಂತ್ಕೊಂಡು 360 ಡಿಗ್ರಿ ನೋಡಿದರೂ ಕೂಡ ನಿಮಗೆ ಕಂಪ್ಲೀಟಾಗಿ ಬರೀ ಬೆಟ್ಟ 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 ಹಚ್ಚ ಹಸಿರಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತೇನೋ. ಈ ಮಳೆ ಆಗಿಲ್ಲದೆ ಇರೋ ಕಾರಣದಿಂದಾಗಿ ಎಲ್ಲ ಗಿಡಗಳು ಒಣಗೋಗಿದ್ದಾವೆ, ಅಷ್ಟೊಂದು ಸರಿ ಕಾಣಿಸಲ್ಲ. ಈ ಹಸಿರಾಗಿದ್ದಿದ್ರೆ ನಮಗೆ ನೋಡೋಕ್ಕೆ ಇನ್ನೂ ಕಣ್ಣಿಗೆ ತುಂಬ ಆನಂದ ಕೊಟ್ಟಿರೋದು ಎಲ್ಲ ಬೆಟ್ಟಗಳು. 360 ಡಿಗ್ರಿ ನೋಡಿದರೆ ಎಲ್ಲಿ ನೋಡಿದರೂ ಬರೀ ಬೆಟ್ಟ ಬೆಟ್ಟ ಬೆಟ್ಟ. ನಾನು ಹೇಳೋದು ಬೇಡ, ನೀವೇ ನೋಡಿ ಆನಂದಿಸಿ. ಆಮೇಲೆ ನಾನು ಮತ್ತೆ ಎಕ್ಸ್ಪ್ಲೇನ್ಗೆ ವಾಪಸ್ ಬರ್ತೀನಿ. ಆದರೆ ಪಾದಯಾತ್ರೆ ಮಾಡೋರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಆದಷ್ಟು ಕಡಿಮೆ ಲಗೇಜನ್ನು ಹೊತ್ಕೊಂಡು ನೀವು ಪಾದಯಾತ್ರೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟು ಲಗೇಜ್ ಜಾಸ್ತಿ ತರ್ತೀವೋ ಅಷ್ಟು ನಮಗೆ ತುಂಬ ತ್ರಾಸಾಗುತ್ತೆ ಬೆಟ್ಟ ಹತ್ತೋದಕ್ಕೆ. ಯಾಕಂದರೆ ಈ ಭೀಮನಕೊಳ ಹತ್ತೋ ಟೈಮಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಲಗೇಜ್ಗಳನ್ನ ಎತ್ಕೊಂಡು ಈ ಹೆಣ್ಮಕ್ಳು ಅಷ್ಟೆಲ್ಲ ಭಾರ ಹೊತ್ಕೊಂಡು ಹತ್ತಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಲಗೇಜನ್ನು ಕಡಿಮೆ ಮಾಡ್ಕೊಳ್ಳಿ. ಬಸ್ಸಲ್ಲಿ ಬಂದಿರೋರಿಗೆ ಪಾಪ ಅನಿವಾರ್ಯತೆ ಎಲ್ಲ ಬ್ಯಾಗ್ನ ಎತ್ಕೊಂಡ್ಬರ್ಬೇಕಾಗತ್ತೆ. ಈ ಪ್ರೈವೇಟ್ ಗಾಡೀಲಿ ಬರೋರೆಲ್ಲ ನಾವು ಕಾರಲ್ಲಿ ಮೇಲೆ ಕಳಿಸ್ತಾರೆ ಎಲ್ಲ ಬ್ಯಾಗ್ಗಳನ್ನ. ಬೇಕಿರೋದನ್ನ ಮಾತ್ರ ಹೊತ್ಕೊಂಬರ್ಬೋದು. ಆದಷ್ಟು ಕಡಿಮೆ ಮಾಡಿ. ನೋಡಿ ಈ ಅಜ್ಜಿ ನೋಡಿ ಇಷ್ಟೊಂದು ವಯಸ್ಸಾಗಿದೆ, ಮತ್ತು ಬ್ಯಾಗು ಕೈಲಿಗೆ ವಾಟರ್ ಬಾಟ್ಲು ಮತ್ತು ಬರೀ ಕಾಲಲ್ಲಿ ಈ ಬೆಟ್ಟನ ಹತ್ತಾಳಂತಂದರೆ ನಾವೆಲ್ಲ ಅವ್ರ ಮುಂದೆ ಏನೂ ಅಲ್ಲ. ಏನೋ ಅದೊಂಥರ ಶಕ್ತಿ ಅಂತಲೇ ಹೇಳ್ಬೋದು. ಅಷ್ಟೊಂದು ವಯಸ್ಸಾದರೂ ಕೂಡ ಅಷ್ಟೊಂದು ಉಲ್ಲಾಸದಿಂದ ಅವ್ರು ಹತ್ತಿದ್ದಾರೆ. ಈ ಚಿಕ್ಕ ಮಕ್ಕಳಂತೂ ಬಿಡಿ ನೋಡಿ ಹತ್ತಿರೋಂಥದ್ದು ಯಾವುದು ಎಲ್ಲೂ ತೋರಿಸ್ಕೋತಿಲ್ಲ, ಅಷ್ಟೊಂದು ಉಲ್ಲಾಸದಿಂದ. ಓ ಸೂಪರ್. ಇಷ್ಟು ಅಂದರೆ ಆ ಮಕ್ಕಳಿಗೆ ಏನಂತಂದರೆ ಆ ಸ್ಟ್ರೇನ್ ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಸೂಪರಾಗಿ ನಗಾಡ್ತಾ ಆ ಬೆಟ್ಟನ ಈಸಿಯಾಗಿ ಹತ್ತಾರೆ. ಇನ್ನೇನು ಕೈಲಾಸ ಬಾಗಿಲು ಹತ್ತತ್ರ ಬಂದ್ವಿ ಅಂತ ಅನಿಸುತ್ತೆ. ಇನ್ನೊಂದು ಚೂರು ಮೆಟ್ಲು ಹತ್ತಿದ್ರೆ ಸಾಕು, ಕೈಲಾಸ ಬಾಗಿಲು ನಾವು ಕಾಣ್ತೀವಿ. ಆ ಕೈಲಾಸ ಬಾಗಿಲಿಗೆ ಹೋದ್ಮೇಲೆ ಆಗೋಂಥ ತೃಪ್ತಿ, ಆ ಸಮಾಧಾನ, ಆ ಒಂದು ನೆಮ್ಮದಿ ಏನಿರುತ್ತಲ್ಲ, ಅದು ಹಾರೆಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಷ್ಟೊತ್ತು ಅಂದರೆ ಸರಿಸುಮಾರು ಒಂದು 16-18 ತಾಸು ನಡೆದಿರೋಂಥ ಆ ಸ್ಟ್ರೇನೆಲ್ಲ ಅಲ್ಲಿ ಹೊರಟೋಗುತ್ತೆ. ಅಂಥ ಒಂದು ಕೈಲಾಸ ಬಾಗಿಲು, ಅದಕ್ಕೆ ಆ ಥರ ಕೈಲಾಸ ಬಾಗಿಲು ಅಂತ ಹೆಸರಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಈ ಅಜ್ಜಿ ನೋಡಿ ಪಾಪ ಯಾರಿಲ್ಲಿ ತಂದು ಹಾಕಿದ್ರೋ ಏನೋ ಗೊತ್ತಿಲ್ಲ, ಅವ್ರನ್ನ ಕೇಳಿ. ಪರಮೇಶ್ವರ 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 ಓಂ ನಮಃ ಶಿವಾಯ. ಅವ್ರಿಗೆ ಕೂಡಕ್ಕಾಗ್ತಾ ಇಲ್ಲ, ಮಲಗಿದಲ್ಲೇ ಭಿಕ್ಷೆ ಬೇಡುತ್ತಾರ. ಅವರು ಯಾರು ಇಲ್ಲಿ ಕರ್ಕೊಂಡ್ಬಂದ್ರು ಏನು ಕತೆ ಗೊತ್ತಿಲ್ಲ. ಶಿವ ಮಲ್ಲಯ್ಯನೇ ಅವ್ರನ್ನ ಕಾಪಾಡಬೇಕು. ಬೆಳಿಗ್ಗೆ 8:20 ಕೈಲಾಸ ಬಾಗಿಲು ನಾವು ರೀಚ್ ಆಗಿರೋಂಥ ಟೈಮು. ಇಲ್ಲಿಗೆ ಬಂದಾದಮೇಲೆ ಸಿಗೋ ಆ ತೃಪ್ತಿ, ಆನಂದ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಅದು ಒಂದು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದೇ ಆ ಕೈಲಾಸ ಬಾಗಿಲು. ನೋಡಿ ಇಲ್ಲಿಗೆ ಬಂದು ರೀಚ್ ಆದಾಗ ಟೈಮು ಬೆಳಗ್ಗೆ 8:20 ಆಗಿರುತ್ತೆ. ಅಂದರೆ ಇದರ ಹಿಂದಿನ ದಿನ ನಾವೇನು ವೆಂಕಟಾಪುರಿಂದ ಮಧ್ಯಾಹ್ನ
12:30ಗೆ ನಾವು ಪಾದಯಾತ್ರೆ ಶುರು ಮಾಡ್ಕೊಂಡಿದ್ವಿ. ಆಮೇಲೆ ಇವತ್ತು ಬೆಳಗ್ಗೆ ಅಂದರೆ ಮಾರನೇ ದಿನ ಬೆಳಗ್ಗೆ 8:20ಕ್ಕೆ ನಾವು ಇಲ್ಲಿಗೆ ಬಂದು ಕೈಲಾಸ ಬಾಗಿಲಿಗೆ ರೀಚ್ ಆಗಿದ್ದೀವಿ ಅಂತಂದರೆ ಹತ್ತತ್ರ ಒಂದು 20 ತಾಸುಗಳಾಯಿತು. 20 ತಾಸುಗಳಲ್ಲಿ ನಾವು ಒಂದು 3 ತಾಸು ಅಂದರೆ ಪೆದ್ದಚರ್ಲದಲ್ಲಿ 3 ತಾಸು ನಾವು ಮಲಗಿದ್ವಿ. 10 ಗಂಟೆಯಿಂದ 1 ಗಂಟೆವರೆಗೂ. ಆ 3 ತಾಸು ಮೈನಸ್ ಮಾಡಿದರೆ 17 ತಾಸಲ್ಲಿ ನಾವು ಬಂದು ಇಲ್ಲಿಗೆ ರೀಚ್ ಆಗಿದ್ದೀವಿ ಅಂತ ಆಯಿತು. ಇಲ್ಲಿ ಕೈಲಾಸ ಬಾಗಿಲಿಗೆ ಬಂದಮೇಲೆ ಶಿವ ಮತ್ತು ನಂದಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ನಿಮಗೆ ಮತ್ತೆ ಪ್ರಸಾದ ಕೂಡ ಸಿಗುತ್ತೆ. ಹೊರಗಡೆ ವಿಧವಾಗಿರ್ತಕ್ಕಂಥ ಪ್ರಸಾದ ಸಿಗುತ್ತೆ. ಈ ಕೈಲಾಸ ಬಾಗಿಲಿಂದ ನಿಮಗೆ ಸಾಕ್ಷಿ ಗಣಪ 2 ಕಿಲೋಮೀಟ್ರು. ಆ ಸಾಕ್ಷಿ ಗಣಪದಿಂದ 2 ಕಿಲೋಮೀಟ್ರು ಶ್ರೀಶೈಲ ದೇವಸ್ಥಾನ ಇರುತ್ತೆ. ಇಲ್ಲಿಂದ ನೀವು ಶ್ರೀಶೈಲಕ್ಕೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಫ್ಲ್ಯಾಟ್ ರೋಡ್ ಸಿಗುತ್ತೆ ನಿಮಗೆ. ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ಸ್ ಇರಲ್ಲ, ಮೆಟ್ಲುಗಳು ಇರಲ್ಲ. ಈ ಥರ ಪ್ಲೇನ್ ರೋಡು ನಿಮಗೆ ಸಿಗುತ್ತೆ. ಅಲ್ಲಲ್ಲಿ ನಿಮಗೆ ಪ್ರಸಾದ ಸೇವೆ ಮತ್ತು ನೀರಿನ ಸೇವೆ ಕೂಡ ಸಿಗುತ್ತೆ. ಇಲ್ಲಿಂದ 2 ಕಿಲೋಮೀಟ್ರು ಸಾಕ್ಷಿ ಗಣಪ, ಇನ್ನು ಅಲ್ಲಿಂದ 2 ಕಿಲೋಮೀಟ್ರು ಶ್ರೀಶೈಲ ದೇವಸ್ಥಾನ ಇರುತ್ತೆ. ಇಲ್ಲಿಂದ 1.25 ಕಿಲೋಮೀಟ್ರು ಹೋದ ಕೂಡಲೇ ನಿಮಗೆ ಮೇನ್ ರೋಡ್ ಕೂಡ ಸಿಗುತ್ತೆ. ಈ ದಾರಿಲಿ ಮತ್ತೆ ಈ ಥರ ಪ್ರಸಾದ ಸೇವೆ ಕೂಡ ನಿಮಗೆ ಮತ್ತೆ ಸಿಗುತ್ತೆ. ಇಲ್ಲಿ ಕೂಡ ಪ್ರಸಾದ ಮಾಡ್ಬೋದು. ಆದರೆ ನಾವು ಇಲ್ಲಿ ಮಾಡಲಿಲ್ಲ, ಮುಂದೆ ಹೋಗಿ ಮಾಡೋಣ ಅಂತ ಹೇಳಿದರು ನಮ್ಮ ಗೆಳೆಯರು. ಸೊ ಅಲ್ಲಿ ಹೋಗಿ ನಾವು ಪ್ರಸಾದನ ಮಾಡಿದ್ವಿ. ಈ ಥರ ಅಲ್ಲಲ್ಲಿ ನಿಮಗೆ ಪ್ರಸಾದ ಮತ್ತು ಮೆಡಿಸನ್ಸು ಯಾವುದೇ ರೀತಿ ಕೊರತೆ ಇಲ್ದಂಗೆ ಸೇವೆ ಮಾಡ್ತಾರಂತಂದರೆ ಅದೊಂದು ಶಕ್ತಿನೇ. ಇಲ್ಲಿ ಶ್ರೀ ಲಲಿತಾದೇವಿ ಪೀಠ ಅಂತೇಳಿ ಒಂದು ದೇವಸ್ಥಾನ ಸಿಗುತ್ತೆ ನಿಮಗೆ. ಇಲ್ಲಿ ಬಂದವಾಗ ನಾವು ಸಮಯ 8:55 ಬೆಳಗ್ಗೆ ಈ ಲಲಿತಾದೇವಿ ಪೀಠ ದೇವಿಗೆ ನಮಸ್ಕಾರನ ಮಾಡ್ಕೊಂಡು ಇಲ್ಲಿಂದ ಮುಂದೆ ಹೋಗಬೇಕು. ಇಲ್ಲಿ ಭಕ್ತರು ಇದೊಂದು ಏನೋ ಕಟ್ಟೆ ಇರುತ್ತೆ. ಆ ಕಟ್ಟೆ ಮೇಲೆ ಕಾಯಿನ್ಗಳನ್ನು ನಿಲ್ಲಿಸಿ ಬೇಡಿಕೆನ ಇಡೋಂಥ ಇದು ಕಟ್ಟೆ ಆಗಿರುತ್ತೇನೋ ಗೊತ್ತಿಲ್ಲ, ನೋಡಿದ್ವಿ ನಾವು ಅಷ್ಟೇ. ಕಾಯಿನ್ಗಳನ್ನು ನಿಲ್ಲಿಸಿ ಅದೇನೋ ಬೇಡಿಕೆನ ಅಲ್ಲಿ ಇಡ್ತಾರಂತೆ. ಆಮೇಲೆ ಇನ್ನೊಂದು ನಿಮಗೆ ಹೇಳೋದನ್ನು ಮರ್ತೆ, ದಾರಿಲಿ ಬರಬೇಕಾದ್ರೆ ನಮಗೆ ಒಂದು ಬೆಟ್ಟ, ವಿಶೇಷವಾದ ಬೆಟ್ಟ, ಬೇಡಿಕೆ ಬೆಟ್ಟ ಅಂತ ಇರುತ್ತಂತೆ. ಅದು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಯಾಕಂತಂದರೆ ನಾವು ಮಧ್ಯರಾತ್ರಿ ಆ ಬೆಟ್ಟನ ದಾಟ್ಕೊಂಡು ಬಂದಿರೋದ್ರಿಂದ ನಮ್ಗೆ ಅಲ್ಲಿ ಏನು ಅನ್ನಿಸ್ಲಿಲ್ಲ, ಅಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ ಬೆಟ್ಟದ ವಿಶೇಷ ಏನಂತಂದರೆ ಈ ಮನೆ ಕಟ್ಟಬೇಕಾಗಿದ್ದರೆ ಮನೆ ಕಟ್ತಾರಂತೆ. ಒಂದು ಮನೆ ಅಂದರೆ ಕಲ್ಲಿನಿಂದ ಮನೆ ಕಟ್ಟಿ ಬೇಡ್ಕೊಳ್ಳೋರು, ಮದುವೆ ಆಗದೆ ಇರೋರು, ಮಕ್ಕಳಾಗದೇ ಇರೋರು, ಏನೋ ಸುಮಾರು ತೊಂದರೆಗಳಿರೋರು ಅಲ್ಲಿ ಹರಕೆ ಕೊಟ್ಕೊಳ್ಳೋಂಥ ಬೆಟ್ಟ ಇರುತ್ತಂತೆ. ಅದನ್ನು ನಮಗೆ ತೋರ್ಸೋಕ್ಕಾಗಿಲ್ಲ. ಅದನ್ನು ಮಧ್ಯರಾತ್ರಿ ಅಲ್ಲಿ ನಾವು ಪಾಸಾಗಿ ಬಂದಿರೋದ್ರಿಂದ ಅದನ್ನು ಸ್ಕಿಪ್ ಮಾಡಬೇಕಾಗಿತ್ತು. ಕ್ಷಮೆ ಇರಲಿ. ಇಲ್ಲಿಗೆ ಬಂದಾದಮೇಲೆ ನಿಮಗೆ ಸರಿಗೆ ಸುಮಾರು ಕಡೆ ನಿಮಗೆ ಪ್ರಸಾದ ಸೇವೆ ಇರುತ್ತೆ. ನಾವು ಇಲ್ಲಿ ಬಂದು ಪ್ರಸಾದ ತೊಗೊಂಡ್ವಿ. ಇಲ್ಲಿನ ಪ್ರಸಾದದ ಬಗ್ಗೆ ನಾವು ಜಾಸ್ತಿ ಹೊಗಳೋದೇ ಬೇಡ, ಪದೇ ಪದೇ ಹೊಗಳಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಆ ಪ್ರಸಾದ ಹೆಂಗಿರುತ್ತೆ ಅಂತಂದರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಮದುವೆ ಊಟ. ಅದು ಹೆಂಗಿರುತ್ತಂತ ನೀವೇ ನೋಡಿ. ಸ್ವಾಮಿ ರಾಮ ಸ್ವಾಮಿ, ಓಂ ನಮ ಶಿವಾಯ ಸ್ವಾಮಿ, ಓಂ ನಮ ಶಿವಾಯ. ಈ ರೀತಿಯಾಗಿ ನಿಮಗೆ ಪ್ರಸಾದ ಸಿಗುತ್ತೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಸಾದ ಸೇವೆ ಮಾಡ್ತಾರೆ. ಅವ್ರಿಗೆಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲಿಂದ ನಾವು ಮುಂದೆ ಮತ್ತೆ ಹೊರಡಬೇಕು. ಕಾಲ್ದಾರಿ ಒಂಚೂರು ಮುಂದೆ ಹೋದ ಕೂಡಲೇ ನಿಮಗೆ ಅಲ್ಲಿ ಮೇನ್ ರೋಡ್ ಸಿಗುತ್ತೆ. ಇಲ್ಲಿಗೆ ಬಂದಮೇಲೆ ಇನ್ನು ಮುಗೀತು. ಅಂದರೆ ಈ ಶ್ರೀಶೈಲಕ್ಕೆ ಹೋಗೋಂಥ ಮೇನ್ ರೋಡ್ ಇದಾಗಿರುತ್ತೆ.
ಇದೇ ಆ ಮೇನ್ ರೋಡು. ಈ ಮೇನ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ಹೋದರೆ ನಿಮಗೆ ಸಾಕ್ಷಿ ಗಣಪ ಕಾಣಿಸುತ್ತೆ ದೇವಸ್ಥಾನ. ಅಲ್ಲಿಗೆ ಹೋದರೆ ಶ್ರೀಶೈಲ ಪಾದಯಾತ್ರೆ ಒಂದು ಹಂತದ ಮುಕ್ತಾಯ ಅಂತ ಹೇಳ್ಬೋದು. ಸಾಕ್ಷಿ ಗಣಪ ದೇವಸ್ಥಾನ ಇನ್ನೇನು ಕಣ್ಣಿಗೆ ಬೀಳ್ತಾ ಇದೆ, ಅದೇ ಆ ಸಾಕ್ಷಿ ಗಣಪ ದೇವಸ್ಥಾನ. ಮೇನ್ ರೋಡ್ಗೆ ಇರೋದು ಆ ಸಾಕ್ಷಿ ಗಣಪ ದೇವಸ್ಥಾನ. ಇಲ್ಲಿಗೆ ಹೋಗಿ ನಾವು ಇಲ್ಲಿಂದ ಸಾಕ್ಷಿ ಗಣಪನ ದರ್ಶನ ಮಾಡಿಕೊಂಡು ಇಲ್ಲಿಂದ ನಾವು ಮತ್ತೆ ಶ್ರೀಶೈಲಕ್ಕೆ ಹೋಗ್ಬೇಕಾಗುತ್ತೆ. ಈ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ 2 ಕಿಲೋಮೀಟ್ರು ಮತ್ತು ಇದೇ ಮೇನ್ ರೋಡಿಂದ ಶ್ರೀಶೈಲ ದೇವಸ್ಥಾನಕ್ಕೆ ಹೊರಡಬೇಕಾಗತ್ತೆ. ಇದೇ ಆ ಸಾಕ್ಷಿ ಗಣಪ ದೇವಸ್ಥಾನ. ಈ ಸಾಕ್ಷಿ ಗಣಪ ದೇವಸ್ಥಾನದಿಂದ ಶ್ರೀಶೈಲಕ್ಕೆ 2 ಕಿಲೋಮೀಟ್ರ್ ಮೇನ್ ರೋಡಲ್ಲಿ ನೀವು ಇಲ್ಲಿಂದ ಹೊರಡಬೇಕಾಗತ್ತೆ. 10 ಗಂಟೆ 45 ನಿಮಿಷ ಬೆಳಗ್ಗೆಗೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾವು ರೀಚ್ ಆಗ್ತೀವಿ. ಇಲ್ಲಿಂದ ನಾವು ಯಾವುದೇ ರೀತಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಗೊತ್ತಲ್ಲ ನಿಮಗೆ. ಯಾವುದೋ ಕ್ಯಾಮ್ರಾಕ್ಕೆ ಫೋಟೋಕ್ಕೆ ಅಲೋ ಕೊಡಲ್ಲ ಅಲ್ಲಿಗೆ. ಅದಕ್ಕಾಗಿ ನಾನು ಇಲ್ಲೇ ಹೊರಗಡೆಯಿಂದನೇ ಈ ವಿಡಿಯೋನ ಮಾಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದು ಈ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಕೂಡಲೇ ನನ್ನ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ಮಾಡೋದ್ರಿಂದ ನಮಗೆ ಮುಂದೆ ತಪ್ಪು ಸರಿ ಏನು ಅನ್ನೋದನ್ನು ತಿದ್ಕೊಳ್ಳೋಕ್ಕಾಗತ್ತೆ. ದಯವಿಟ್ಟು ಇಷ್ಟ ಆಗಿಲ್ಲ ಅಂದರೂ ಕೂಡ ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಶೈಲ ಮಲ್ಲಿಕಾರ್ಜುನ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಿ ರೈತರನ್ನ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸೈನಿಂಗ್ ಆಫ್. ಥ್ಯಾಂಕ್ ಯು.